3-4 ವರ್ಷದಿಂದ ಕಿಡ್ನಿಯಿಂದ ತುಂಬಾ ಪ್ರಾಬ್ಲಮ್ ಆಗಿದೆ. ವೈದ್ಯರು ಹೇಳ್ತಾರೆ ಈಗ 5ನೇ ಸ್ಟೇಜ್ನಲ್ಲಿ ಇದೆ, ಈಗ CKD 5th ಸ್ಟೇಜ್ ಇದೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಒಂದು, ಇಲ್ಲ ಲೈಫ್ ಲಾಂಗ್ ಡಯಾಲಿಸಿಸ್ ಮಾಡಿಸ್ಬೇಕು ಒಂದು ಅಂತ ಇವೆರಡೇ ಆಪ್ಷನ್ ಇಟ್ಟಿದ್ದಾರೆ. ಈ ಡಯಾಲಿಸಿಸ್ ಮಾಡಿಸುವಾಗ ತುಂಬ ಪೇನ್ಫುಲ್ ಪ್ರೊಸೆಸ್ ಆದ ಕಾರಣ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನಪ್ಪ ಅಂದರೆ ಒಂದು ಕಿಡ್ನಿನ ಚೇಂಜ್ ಮಾಡಲೇಬೇಕಾಗತ್ತೆ. ನಮಗೆ ಮನೆ ನಡೆಸೋದೇ ತುಂಬ ಕಷ್ಟ. ನಮಸ್ಕಾರ ವೀಕ್ಷಕರೇ, SN ನ್ಯೂಸ್ ಕರ್ನಾಟಕದ ಟೀಮ್ ಇವತ್ತು ಕರ್ನಾಟಕದ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ನಗರದ ಗೋಪನಕೊಪ್ಪ ಏರಿಯಾದಲ್ಲಿರುವ ಸಂತ ರಾಮಪಾಲ್ ಮಹಾರಾಜರ ಅನ್ನಪೂರ್ಣ ಅಭಿಯಾನದ ಫಲಾನುಭವಿ ಕುಟುಂಬಕ್ಕೆ ಸಂತ ರಾಮಪಾಲ್ ಮಹಾರಾಜರ ಅನುಯಾಯಿಗಳು ಸಾಮಗ್ರಿಗಳನ್ನು ತಲುಪಿಸೋದಕ್ಕೆ ಬಂದಿದ್ದಾರೆ. ಸೊ ಫಸ್ಟ್ ಟೈಮು ಇಲ್ಲಿ ಬಂದಿರುವಂಥದ್ದು. ಬನ್ನಿ ಹಾಗಾದರೆ ಅವರ ಕುಟುಂಬದ ಪರಿಸ್ಥಿತಿ ಅವಲೋಕಿಸಿ ನೋಡೋಣ. ಅವರ ಒಂದು ಒಟ್ಟಾರೆಯಾದ ಪರಿಸ್ಥಿತಿ ಏನಿದೆ ಅಂತ ಅವರ ಮನೆಯೊಳಗೆ ಹೋಗಿ ನೋಡೋಣ. ಬನ್ನಿ ವೀಕ್ಷಕರೇ, ಹಾಗಾದರೆ ಸಂತ ರಾಮಪಾಲ್ ಮಹಾರಾಜರ ಆದೇಶಾನುಸಾರವಾಗಿ ನಡೆಯುತ್ತಿರುವ ಅನ್ನಪೂರ್ಣ ಅಭಿಯಾನದ ಫಲಾನುಭವಿ ಕುಟುಂಬದ ಒಂದು ಪರಿಚಯ ಮಾಡ್ಕೊಳ್ಳೋಣ. ಅವರ ಸ್ಥಿತಿಗತಿಯ ವಿಚಾರಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸತ್ ಸಾಹೇಬ್. ತಮ್ಮ ಹೆಸರು? ಗಣೇಶ್ ಅಂತ. ಒಟ್ಟು ಮನೆಯಲ್ಲಿ ಎಷ್ಟು ಸದಸ್ಯರು ಇದ್ದೀರಾ ಸರ್? ನಾನು ಮತ್ತು ನನ್ನ ಹೆಂಡತಿ 2 ಜನ ಮಕ್ಕಳಿದೆ. 3-4 ವರ್ಷದಿಂದ ಕಿಡ್ನಿಯಿಂದ ತುಂಬಾ ಪ್ರಾಬ್ಲಮ್ ಆಗಿದೆ. ಈಗ ರೀಸೆಂಟಾಗಿ 1 ಇಯರಿಂದ ಡಯಾಲಿಸಿಸ್ ಸ್ಟಾರ್ಟ್ ಆಗಿದೆ. ಏನು ಕೆಲಸ ಮಾಡ್ತೀರಿ ಸರ್? ನಾನು ಮೊದಲು ಪ್ರೈವೇಟ್ ಕಂಪ್ನಿಯಲ್ಲಿ ಅಲ್ಲಿ ಇಲ್ಲೇ ಮತ್ತು ಸೆಕ್ಯೂರಿಟಿ ಜಾಬ್ ಮಾಡ್ತಾ ಇದ್ದೆ. ಈ ತೊಂದರೆ ಆದಾಗಿಂದನೂ ನನಗೆ ಯಾವುದೇ ರೀತಿ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ. ಆಮೇಲೆ ವೀಕ್ಲಿ 2 ಟೈಮ್ಸ್ ಡಯಾಲಿಸಿಸು ಇರುತ್ತೆ. ಜಾಸ್ತಿ ಓಡಾಡೋಕ್ಕೂ ಆಗ್ತಾಯಿಲ್ಲ, ಆಯಾಸ ಆಗುತ್ತೆ. ಹೀಗಾಗಿ ಸದ್ಯಕ್ಕೆ ಯಾವ ಕೆಲಸ ಮಾಡ್ತಾಯಿಲ್ಲ. ನಮಗೆ ಮನೆ ನಡೆಸೋದೇ ತುಂಬ ಕಷ್ಟ ಆಗಿತ್ತು. ಮುಂದೆ ಏನು ಮಾಡಬೇಕಂತಲೇ ನಮಗೆ ಗೊತ್ತಿದ್ದಿದ್ದಿಲ್ಲ. ಈ ಅಭಿಯಾನದಿಂದ ನಮಗೆ ಕುಟುಂಬ ನಿರ್ವಹಣೆಗೆ ಸಾಮಗ್ರಿ ಆಯಿತು. ನಮ್ಮ ಮಕ್ಕಳ ಒಂದು ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಆಗಲಿಕ್ಕೆ ಒಂದು ದಾರಿದೀಪ ಆಗ್ತಾಯಿದೆ ಸರ್. ಮನೆಯವರೇ ಹೌಸ್ ವೈಫ್ ಮನೆಯಲ್ಲೇ ಇರ್ತಾರೆ. ಅವ್ರಿಗೆ ಉಚ್ಚಾರಣೆ ಸ್ವಲ್ಪ ಸರಿ ಇಲ್ಲ, ಸರಿಯಾಗಿ ಮಾತನಾಡೋಕ್ಕೆ ಬರಲ್ಲ. ಹಾಗಾಗಿ ಅವರು ಎಲ್ಲೂ ಹೋಗಲ್ಲ ಹೊರಗಡೆ, ಮನೆಯಲ್ಲೇ ಮನೆ ಕೆಲಸ ಮಾಡಿಕೊಂಡು ಇರ್ತಾರೆ. ಈ ರೀತಿ ಸಮಸ್ಯೆಗಳು ಯಾವಾಗಿಂದ ಸ್ಟಾರ್ಟ್ ಆಯಿತು ಸರ್ ನಿಮಗೆ? ಆರೋಗ್ಯ ಸಮಸ್ಯೆ 2023 ಅಂದರೆ ಒಂದು 3 ವರ್ಷದಿಂದ ನಮಗೆ ಈ ಥರ ಸಮಸ್ಯೆ ಸ್ಟಾರ್ಟ್ ಆಗಿದೆ. ಹೆಂಗೆ ಸ್ಟಾರ್ಟ್ ಆಯಿತು ಸರ್ ಈ ಸಮಸ್ಯೆಗಳು ನಿಮಗೆ? ಹೈ BP ಇಂದ ನನಗೆ ಕಿಡ್ನಿ ಪ್ರಾಬ್ಲಮ್ ಆಯಿತು. ಆನಂತರ ಬರ್ತಾ ಬಾಡಿಯಲ್ಲೆಲ್ಲ ಸ್ವೆಲ್ಲಿಂಗ್ ಆಗಿ ಇದಾಗಿ ಒಂದೊಂದೇ ಕೆಮ್ಮು, ಆಮೇಲೆ ಶ್ವಾಸದಲ್ಲಿ ಏರುಪೇರು ಆಗೋದು, ಈ ಥರ ಒಂದೊಂದು ಆರೋಗ್ಯ ಸಮಸ್ಯೆ ಆದಾಗಿಂದ ಸುಮಾರು ಈಗ 2-3 ವರ್ಷದಿಂದ ಈ ಥರ ಆರೋಗ್ಯ ಸ್ಥಿತಿ ತುಂಬಾ ಗಂಭೀರ ಆಗ್ತಾ ಹೋಯಿತು. ಸೊ ನಿಮ್ಮ ಮನೆ ಕಡೆ ಮೂಲತಃ ಏನಾದರೂ ಆಸ್ತಿ ಇರ್ಬೋದಲ್ಲ? ಮೂಲತಃ ಆಸ್ತಿ ಇಲ್ಲ. ನಮ್ಮ ಫಾದರ್ ಟೇಲರ್ ಇದ್ದರು. ಟೇಲರಿಂಗ್ ಮಾಡ್ತಾ ಸ್ವಲ್ಪ ಡ್ರಿಂಕರ್ ಇದ್ದರು. ಆಮೇಲೆ ನಮ್ಮ ತಾಯಿ ಅನ್ಎಜುಕೇಟೆಡ್. ತಂದೆ ತಾಯಿ 2 ಜನ ತೀರ್ಕೊಂಡ್ಬಿಟ್ರು. ಒಂದು ಆಶ್ರಯ ಯೋಜನೆ ಮನೆ ಇತ್ತು, ಅದನ್ನು ಮಾರಿಬಿಟ್ಟು ನಾವು ಈಗ ಲೀಸ್ನಲ್ಲಿ ಇದ್ದೇವೆ. ಹಲವಾರು ಸಾಧು ಸಂತರನ್ನ ನೋಡಿದ್ವಿ, ಎಲ್ಲ ನೋಡಿದ್ವಿ. ಬೇಕು ಕಸ್ಕೊಂಡು ತಿನ್ನೋ ತುಂಬಿರೋ ಈ ಸಮಾಜದಲ್ಲಿ ಎಲ್ಲರೂ ಕಿತ್ಕೊಂಡು ತಿನ್ನೋ ಸ್ವಾಮಿಗಳೇ ಜಾಸ್ತಿ. ಆದರೆ ಇಲ್ಲಿ ನಮ್ಮ ತತ್ವದರ್ಶಿ ಸಂತ ರಾಮಪಾಲ್ ಮಹಾರಾಜರು ಮನೆಗೆ ಅನ್ನಪೂರ್ಣ ಮುಹಿಮ್ ಅಂಥೇಳಿ ಇದನ್ನು ಹುಟ್ಟಿ ಹಾಕಿದ್ದಾರೆ. ಅದರ ಮುಖಾಂತರ ಇವತ್ತು ನಮಗೆ ಇಷ್ಟೆಲ್ಲ ಸಾಮಗ್ರಿ ಕೊಟ್ಟಿದ್ದಾರೆ. ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರುವಂತಹ ಒಂದು ಒಳ್ಳೆಯ ನಮಗೆ ದಾರಿ ಮಾರ್ಗವಾಗಿದೆ ಸರ್. ಸಂತ ರಾಮಪಾಲ್ ಮಹಾರಾಜರು ಸಾಕ್ಷಾತ್ ಪರಮಾತ್ಮನ ಒಂದು ಅವತಾರ ಆಗಿರುತ್ತೆ. ಆದ ಕಾರಣ ಅನ್ನಪೂರ್ಣ ಮುಹಿಮ್ ವತಿಯಿಂದ ಈಗ ಸಿಕ್ಕಂತಹ ಸಾಮಗ್ರಿ ನಮ್ಮ ಕಷ್ಟದಾಯಕ ಕಾಲದಲ್ಲಿ ಯಾರೂ ನಮಗೆ ಸಹಾಯ ಮಾಡಲಾರ್ದಂಥ ಸಂದರ್ಭದಲ್ಲಿ ಇದೊಂದು ನಮಗೆ ತುಂಬ ಅನುಕೂಲ ಮತ್ತು ಬಹಳ ಸಹಾಯ ಆಗಿದೆ. ಸಂತ ರಾಮಪಾಲ್ ಮಹಾರಾಜರ ಈ ಒಂದು ಅನ್ನಪೂರ್ಣ ಅಭಿಯಾನದ ಬಗ್ಗೆ ನಿಮ್ಗೆ ಹೆಂಗೆ ಗೊತ್ತಾಯಿತು? ಈ ಥರ ಒಂದು ಅವಕಾಶ ಇದೆ ಅಂತ ಹೇಳಿ ನಮಗೆ ಯೂಟ್ಯೂಬ್ ಮುಖಾಂತರನೇ ಗೊತ್ತಾಗಿದೆ ಸರ್.
ಯೂಟ್ಯೂಬ್ನಲ್ಲಿ ಹೆಂಗೆ ಏನಂತ ಸರ್ಚ್ ಮಾಡಿದ್ರಿ? ಸಂತ ರಾಮ್ಪಾಲ್ ಮಹಾರಾಜರ ಒಂದು ಅವರು ಸತ್ಸಂಗ ನೋಡ್ತಾ ನೋಡ್ತಾ ನಮಗೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಸರ. ಇದನ್ನು ನಾವು ನೋಡಿ ತುಂಬಾ ಇದು ಮಾಡಿದರೆ ಇದು ನಮಗೂ ನಮ್ಗೆ ಅವಕಾಶ ಇದರಲ್ಲಿ ಇದೆ ಅಂತ ಗೊತ್ತಾಯಿತು. ಆಶ್ರಮಕ್ಕೆ ನಾವು ಸಂಪರ್ಕ ಮಾಡಿದಾಗ ಅವರು ನಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟು ನಮಗೆ ಇದನ್ನ ಫಲ ಸಿಗುವ ಹಂಗೆ ನಮಗೆ ಅವಕಾಶ ಮಾಡಿಕೊಟ್ಟು ಸರ್. ವೈದ್ಯರು ಏನು ಹೇಳ್ತಾರೆ ಸರ್, ಈಗ ಯಾವ ಸ್ಟೇಜಲ್ಲಿದೆ, ಏನು ಪರಿಸ್ಥಿತಿ ಇದೆ ಅಂತ ಏನು ಹೇಳ್ತಾರೆ? ವೈದ್ಯರು ಹೇಳ್ತಾರೆ ಈಗ 5ನೇ ಸ್ಟೇಜ್ನಲ್ಲಿ ಇದೆ, ಈಗ CKD 5th ಸ್ಟೇಜ್ ಇದೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಒಂದು, ಇಲ್ಲ ಲೈಫ್ ಲಾಂಗ್ ಡಯಾಲಿಸಿಸ್ ಮಾಡಿಸ್ಬೇಕು ಒಂದು ಅಂತ ಇವೆರಡೇ ಆಪ್ಷನ್ ಇಟ್ಟಿದ್ದಾರೆ ಸರ್. ಡಯಾಲಿಸಿಸ್ ಅಂದರೆ ಯಾವ ರೀತಿ ಮಾಡ್ತಾರೆ ಸರ್? ಡಯಾಲಿಸಿಸ್ ಅಂದರೆ ವೀಕ್ಲಿ 2 ಟೈಮ್ಸ್ ಇಲ್ಲಿ ಇದು ಮಾಡಿದ್ದಾರೆ, ಇದು ಆಪ್ರೇಷನ್. ಅದ್ರ ಮುಖಾಂತರ ಬ್ಲಡ್ಡನ್ನು ತೆಗೆದು ವೀಕ್ಲಿ 2 ಟೈಮ್ಸ್ ಡಯಾಲಿಸಿಸ್ ಮಾಡ್ತಾರೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಸುಮಾರು 4 ಗಂಟೆ ಪ್ರೋಸೆಸ್ ಇರುತ್ತೆ. ಅದನ್ನು ಬ್ಲಡ್ ತೆಗೆದು ಮತ್ತೆ ರೀಫ್ರೆಶ್ ಮಾಡಿ ಡಯಾಲಿಸಿಸ್ ಮಾಡ್ತಾರೆ. ಸೊ ಸಂತ ರಾಮ್ಪಾಲ್ ಮಹಾರಾಜರ ಅನ್ನಪೂರ್ಣ ಅಭಿಯಾನದ ಅಡಿಯಲ್ಲಿ ರೊಟ್ಟಿ, ಬಟ್ಟೆ, ಚಿಕಿತ್ಸೆ, ಶಿಕ್ಷಣ ಮತ್ತು ಮನೆ ಪ್ರತಿಯೊಬ್ಬ ಅವಶ್ಯಕವಂತವರಿಗೆ ತಲುಪಿಸ್ತಿರುವಂಥದ್ದು. ಸೊ ಅವ್ರ ಮುಖಾಂತರ ನಿಮಗೆ ಇರುವಂತಹ ಸಮಸ್ಯೆಗೆ ಏನು ಅಪೇಕ್ಷೆ ಪಡ್ತಿದ್ದೀರಾ ಸರ್? ಸರ್, ಇದಕ್ಕೆ ನಮಗೆ ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ, ಶಾರೀರಿಕವಾಗಿ ತುಂಬಾ ಒಳ್ಳೆಯ ಸ್ವಲ್ಪ ಸಮಾಧಾನಕರ ಇದು ವರದಾನವಾಗಿ ನಮಗೆ ಇದಾಗಿದೆ. ಸಂತ ರಾಮ್ಪಾಲ್ ಮಹಾರಾಜರ ಅನ್ನಪೂರ್ಣ ಅಭಿಯಾನದ ಅಡಿಯಲ್ಲಿ ನಿಮಗೆ ಯಾವ ರೀತಿ ಏನೇನು ಸಾಮಗ್ರಿ ಕೊಟ್ಟಿದ್ದಾರೆ ಸರ್? ಸಾಮಗ್ರಿ ಬಟ್ಟೆ ಹಾಗೂ ನಮಗೆ ಶೂಸ್, ಮಕ್ಕಳಿಗೆ ಶೂ ಮತ್ತು ನಮಗೆ ಚಪ್ಪಲೆಲ್ಲ ಮತ್ತು ಕಾಟ್ಗಳು ಮತ್ತು ಎಲ್ಲ ರೀತಿ ಸೌಲಭ್ಯವನ್ನು ನಮಗೆ ಒದಗಿಸಿದ್ದಾರೆ. ಮತ್ತು ಚೇರ್ಸ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು 1 ತಿಂಗಳಿಗೆ ಆಗುವಂಥ ಎಲ್ಲ ಸಾಮಗ್ರಿ, ಎಲ್ಲ ಬಟ್ಟೆ ಬರೆ, ಆಮೇಲೆ ತಿನ್ನುವಂಥ ವಸ್ತುಗಳು, ಎಣ್ಣೆ, ಆಮೇಲೆ ಬೇಳೆಗಳೆಲ್ಲ ನಮಗೆ ಒಂದು ಕುಟುಂಬಕ್ಕೆ ಬೇಕಾದಂಥ ಪ್ರತಿಯೊಂದನ್ನು ವಸ್ತುನೂ ಸಾಮಗ್ರಿನೂ ನಮಗೆ ಕೊಟ್ಟಿದ್ದಾರೆ 1 ಮಂತ್ಗೆ ಆಗೋಷ್ಟು. ತುಂಬ ಸಹಾಯ ಆಗಿದೆ ಸರ್, ತುಂಬಾ ಸಹಾಯ ಆಗಿದೆ. ಮನೆ ನಡೆಸೋದು ಹೇಗೆ ಅಂಥೇಳಿ ಒಂದು ದೊಡ್ಡ ನಮಗೆ ಚಿಂತೆ ಹತ್ತಿತ್ತು. ಅದನ್ನು ತುಂಬ ಸರಳವಾಗಿ ನಮಗೆ ಮಾಡಿಕೊಟ್ಟಿದ್ದಾರೆ ಈ ಸಂತ ರಾಮ್ಪಾಲ್ ಮಹಾರಾಜರ ದಯೆಯಿಂದ. ಆ ಪರಮಾತ್ಮನ ನಮಗೆ ಒಂಥರ ದಯೆ ಮಾಡಿದ್ದಾರೆ ಸರ್. ಇದು ಸಮಾಜ ಸೇವೆ, ಲೋಕ ಕಲ್ಯಾಣ ಮತ್ತು ಸಮಾಜ ಸೇವೆಯನ್ನು ಈ ಥರ ಯಾವ ಸಂತನೂ ಹೆಚ್ಚಾಗಿ ಮಾಡಲ್ಲ. ಇದೇ ನನ್ನ ಲೈಫಲ್ಲಿ ನೋಡ್ತಾ ಇರೋದು ಫಸ್ಟ್ ಟೈಮ್. ಏನಪ್ಪ ಅಂದರೆ ಸಂತ ರಾಮ್ಪಾಲ್ ಮಹಾರಾಜರು ಮಾಡ್ತಾಯಿರೋ ಈ ಸಮಾಜ ಕಲ್ಯಾಣ ಸೇವೆ ಹೀಗೆ ಮುಂದುವರಿಲಿ, ಎಲ್ಲರೂ ನಾವು ಸಾಥ್ ಕೊಡ್ತೇವೆ ಅಂಥೇಳಿ ಅನ್ನಿಸ್ತದೆ. ಎಷ್ಟೋ ಜನ ತಮ್ಮ ಪ್ರಾಣವನ್ನೇ ಕಳ್ಕೊಂಡ್ಬಿಡ್ತಾರೆ. ದಾರಿ ಮತ್ತು ಎಲ್ಲೆಲ್ಲೂ ಬಿದ್ದು ತಮ್ಮ ಆತ್ಮಹತ್ಯೆ ಬಿಟ್ಟರೆ ಬೇರೆ ಜಗತ್ತಿನಲ್ಲಿ ಎಲ್ಲವನ್ನು ಮುಗೀತು ಅಂತ ತಿಳ್ಕೊಂಡು ಪ್ರಾಣ ಕಳ್ಕೊಳೋದು ಬಿಟ್ಟರೆ ಬೇರೆ ಇನ್ನೇನು ಉಳಿದಿಲ್ಲ ಅಂಥೇಳಿ ತಿಳ್ಕೊಳ್ತಾರೆ. ಅಂಥವರಿಗೆಲ್ಲ ಇದೆಲ್ಲ ತುಂಬಾ ವರದಾನವಾಗಿ, ಸಾಕ್ಷಾತ್ ಪರಮಾತ್ಮನೇ ಧರೆಗಿಳಿದು ಒಂಥರ ವರದಾನವಾಗಿ ಕೊಟ್ಟಂಥ ವರ ಅಂತ ನಮಗೆ ಭಾವಿಸ್ತೀವಿ ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಅವರು ಏನು ಆರೋಗ್ಯ ಪರಿಸ್ಥಿತಿ ಅಂತೂ ನೀವು ನೋಡಿದ್ರಿ. ಯಾವ ರೀತಿ ಅವರು ಕಿಡ್ನಿ 2 ಕಿಡ್ನಿ ಫೇಲ್ ಆಗಿದೆ. ಸೊ ಅಂಥ ಪರಿಸ್ಥಿತಿಯಲ್ಲಿ ಅವರು ಜೀವನ ನಡೆಸೋದು ಭಾಳ ಕಷ್ಟ ಆಗಿದೆ. ಅದು 4 ಜನ ಸದಸ್ಯ ಇರುವ ಇವ್ರ ಕುಟುಂಬ. ಈ ಕುಟುಂಬ ನಡೆಸೋದಾದರೆ ಒಂದು ದುಡಿಮೆಯ ಆಧಾರ ಇಲ್ಲ. ದುಡಿಬೇಕಾದಂಥ ಮುಖ್ಯ ಸದಸ್ಯರಿಗೇ ಈ ರೀತಿ ಸಮಸ್ಯೆ ಆಗಿದ ಕಾರಣ, ದುಡಿಮೆಯ ಮೂಲ ಹೊಂಟೋದ ಕಾರಣ ಎಲ್ಲ ಸಮಸ್ಯೆಗಳು ಎದುರಾಗ್ತಿರುವಂಥದ್ದು. ಸೊ ಆ ಕಾರಣಕ್ಕೇ ಸಂತ ರಾಮ್ಪಾಲ್ ಮಹಾರಾಜರ ಅನ್ನಪೂರ್ಣ ಅಭಿಯಾನದ ಮುಖಾಂತರ ಇವರಿಗೆ ಒಂದು ಸೇವೆ ಅಂತ ಹೇಳ್ಬೋದು, ಸೇವೆ ಸಲ್ಲಿಸ್ತಾ ಇರುವಂಥದ್ದು. ಸಮಾಜದಲ್ಲಿ ಸಮಾನತೆಯಿಂದ ಬದುಕಲಿಕ್ಕೆ ಮುಖ್ಯವಾಗಿ ಆರ್ಥಿಕವಾಗಿ,
ಸಾಮಾಜಿಕವಾಗಿ ಬಹಳಷ್ಟು ವಿಷಯಗಳ ಕೊರತೆಗಳು ಕಾಡ್ತಾ ಇರುತ್ತೆ. ಆ ಕೊರತೆಯಿಂದ ಹಲವಾರು ಕುಟುಂಬಗಳು ನಾಶ ಆಗುವಂತಹ ಸಾಧ್ಯತೆಗಳು ಇರ್ತವೆ. ಸೊ ಅಂಥ ಪರಿಸ್ಥಿತಿಯಲ್ಲಿ ಸಂತ ರಾಮ್ಪಾಲ್ ಮಹಾರಾಜರ ಈ ಒಂದು ಅನ್ನಪೂರ್ಣ ಅಭಿಯಾನ ಬಹಳ ಅರ್ಥಪೂರ್ಣವಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ಆ ನಾಶ ಹೊಂದಬೇಕಾಗಿದ್ದ ಕುಟುಂಬವನ್ನು ರಕ್ಷಣೆ ಮಾಡುವುದರ ಜೊತೆಗೆ ಆ ಕುಟುಂಬ ಸಮಾಜದಲ್ಲಿ ಗೌರವದಿಂದ ಬದುಕಲಿಕ್ಕೆ ಒಂದು ಅನುಕೂಲ ಮಾಡಿಕೊಡ್ತಿರುವ ಮಹಾನ್ ಸಂತರಿಗೆ ನಮ್ಮದೊಂದು ಪ್ರಣಾಮ ಅಂತ ಹೇಳ್ತಾ ಸೊ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ.